ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ವಿದ್ಯಾರ್ಥಿಗಳು ನಮ್ಮ BPT ಅಪ್ಲಿಕೇಶನ್ಗೆ ಕಾಯ್ತಿರುವಂತಹ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳು ಇರ್ಬೋದು. ಆಮೇಲೆ PUC ಮೇಲೆ ಈಗಾಗಲೇ BPT ಮತ್ತು AHS ರ್ಯಾಂಕ್ಗಳನ್ನು ಕೊಡಲಾಗಿದೆ. ಅವರ ಮುಂದಿನ ಪ್ರಕ್ರಿಯೆ ಏನು ಅನ್ನೋದು ಕನ್ಫ್ಯೂಷನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ. ಇದು ಜಸ್ಟ್ ನಿಮಗೆ ರಿಮೈಂಡರ್ ವಿಡಿಯೋ. ಯಾಕಂತಂದರೆ KE ವತಿಯಿಂದ ಯಾವುದೇ ಥರದಂತಹ BPT ಮತ್ತು AHSಗೆ ಸಂಬಂಧಿಸಿದಂಥ ಯಾವುದೇ ಅಪ್ಡೇಟ್ ಇರುವುದಿಲ್ಲ. ಇದನ್ನು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, KEಗೆ ನಿಮಗೆ ಕೌನ್ಸ್ಲಿಂಗ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಧೈರ್ಯವಾಗಿರಿ ಅಂತ ಹೇಳಿಕೆ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಸೊ ಏನಂದರೆ, ಪ್ರತಿ ವರ್ಷ KEದವರು ಕಾಮನ್ ಆಗಿ ಅಕ್ಟೋಬರ್ ಮಂತಲ್ಲಿ ಏನು ಮಾಡ್ತಾರೆ, ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಆದರೆ ಈ ಸೆಪ್ಟೆಂಬರ್ ಮಂತ್ ಇದೆ, ಹೀಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ. ನೀವು ಈ ವರ್ಷ ಹೊಸಬರಿದ್ದೀರಿ, ಈ ವರ್ಷ ಹೊಸದಾಗಿದ್ದೀರಿ, ನಿಮ್ಮಗಳಿಗೆ ಈ ಒಂದು ಪ್ರಕ್ರಿಯೆ ಬಗ್ಗೆ ಗೊತ್ತಿಲ್ಲ, KE ಪ್ರಕ್ರಿಯೆ ಬಗ್ಗೆ. ಹೀಗಾಗಿ ನಿಮಗೆ ಏನೋ ಒಂಥರ ಟೆನ್ಷನ್ ಆಗ್ತಾಯಿದೆ, ವಿಚಿತ್ರ ಅನ್ನಿಸ್ತಾಯಿದೆ, ಲೇಟ್ ಅನ್ನಿಸ್ತಾಯಿದೆ. ಬಟ್ ಎಲ್ಲದಕ್ಕೂ ಕೂಡ ಒಂದೇ ಒಂದು ಹೇಳೋದೇನಂತಂದರೆ, ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ BPT AHSಗೆ ರ್ಯಾಂಕ್ ನಂಬರ್ಗಳನ್ನು PUC ಮೇಲಿರುವಂಥ ವಿದ್ಯಾರ್ಥಿಗಳ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಇದೇ ತಿಂಗಳು ಕೊನೆಯ ವಾರ ತನಕ ಏನಾದರೂ ಒಂದು ಅಪ್ಡೇಟನ್ನು ಮಾಡಬಹುದು KEದವರು AHS ಮತ್ತು BPT ವಿದ್ಯಾರ್ಥಿಗಳಿಗೆ. ಇನ್ ಕೇಸ್ ಆಫ್ ಲೇಟ್ ಆಗಿತ್ತು ಅಂದರೂ ಕೂಡ ಹೋದ ವರ್ಷದಂತೆ ಅಕ್ಟೋಬರ್ ಮಂತ್ ಫಸ್ಟ್ ವೀಕಲ್ಲಿ ನಿಮಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮಾಡೋದಿಲ್ಲ, ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ. ಹೋದ ವರ್ಷದ ಒಂದು ಪ್ರಕ್ರಿಯೆ ಒಂದು ದಿನಾಂಕವನ್ನು ನೋಡೋದಾದರೆ, ಹೋದ ವರ್ಷ ಅಕ್ಟೋಬರ್ ಮಂತಲ್ಲಿ ಮಾಡಲಾಗಿತ್ತು. ಸೊ ಹೀಗಾಗಿ ಅವರಲ್ಲಿ ಕೂಡ ಒಂದು ಪ್ಲ್ಯಾನ್ ಏನಂತಂದರೆ, ಅಕ್ಟೋಬರ್ ಮಂತ್ ತನಕನೂ ಟೈಮ್ ಇದೆ, ಸೊ ಆರಾಮಾಗಿ ಮಾಡ್ಬೋದು ಅಂತ ಅವರ ಯೋಚನೆ ಆಗಿರುತ್ತೆ. ಆಮೇಲೆ ಕಾಲೇಜ್ ಸ್ಟಾರ್ಟ್ ಆಗೋದು ಯಾವಂದರೆ ನವಂಬರ್ ಮಂತಲ್ಲಿ ಕಾಲೇಜುಗಳು, ನವಂಬರ್ ಡಿಸೆಂಬರ್. ಸೊ ಹೀಗಾಗಿ ವಿದ್ಯಾರ್ಥಿಗಳು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೆನಪಿಟ್ಟುಕೊಳ್ಳಿ, ಕೌನ್ಸ್ಲಿಂಗ್ ಮಾಡ್ತಾರೆ. ನಿಮಗೆಲ್ಲರಿಗೂ ಕೂಡ ಗೌರ್ಮೆಂಟ್ ಸೀಟು, ಗೌರ್ಮೆಂಟ್ ಕಾಲೇಜುಗಳು ಸಿಗ್ತವೆ. ಪ್ರತಿಯೊಬ್ಬರು BPTಯನ್ನು ಮಾಡ್ತೀರಾ. ಅದು ಲೇಟ್ ಆದಷ್ಟು ಒಳ್ಳೆಯದು. ಯಾಕಂತಂದರೆ ಏನಪ್ಪ ಅಂದರೆ, ಸ್ಟೇಬಲ್ ಕಾನ್ಸ್ಟೆಂಟ್ ಇರದೇ ಇರುವಂಥ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಪ್ರೈವೇಟ್ ಕಾಲೇಜಿಗೆ ಹೋಗಿಬಿಡ್ತಾರೆ. ಆಮೇಲೆ ಎಲ್ಲರಿಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಬೇಗ ಕರೆದ್ರೆ ನೀವು ಭಾಳಷ್ಟು ವಿದ್ಯಾರ್ಥಿಗಳು ಸೀಟೇ ಸಿಗೋದಿಲ್ಲ, ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹೀಗಾಗಿ ಆದಷ್ಟು ಲೇಟ್ ಆದಷ್ಟು ಒಳ್ಳೆಯದೇ. ಯಾಕಂದರೆ ಪಾಪ ಬಡ ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸೀಟುಗಳು ಸಿಗ್ತವೆ.